ಹುಬ್ಬಳ್ಳಿ ನಗರದಲ್ಲಿ ಒಂದೇ ದಿನದಲ್ಲಿ 2 ಪ್ರತ್ಯೇಕ ಪೋಕ್ಸ್ ಪ್ರಕರಣಗಳು ದಾಖಲಾಗಿವೆ. ಶಹರ ಮತ್ತು ಅಶೋಕ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಪ್ರಾಪ್ತ ವಯಸ್ಕರಿಂದಲೇ ಅಪ್ರಾಪ್ತೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ದಾಖಲಾಗಿವೆ. ಶಹರ ಠಾಣಾ ವ್ಯಾಪ್ತಿಯಲ್ಲಿ 3 ಅಪ್ರಾಪ್ತರಿಂದ ಓರ್ವ ಅಪ್ರಾಪ್ತಿಗೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ. ಇನ್ನು ಅಶೋಕ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 2 ಅಪ್ರಾಪ್ತರಿಂದ ಓರ್ವ ಅಪ್ರಾಪ್ತಿಗೆ ಲೈಂಗಿಕ ಕಿರುಕುಳ ನೀಡಿ ಹಲ್ಲೆ ಮಾಡಿದ್ದಾರೆ. 2 ಪ್ರಕರಣಗಳು ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಕಮಿಷನರೇಟ್ ವ್ಯಾಪ್ತಿಯಲ್ಲಿರುವ ಹುಬ್ಬಳ್ಳಿ ಟೌನ್ ಪೊಲೀಸ್ ಠಾಣಾ ಸರಹದ್ನಲ್ಲಿ ಇವತ್ತು ಬೆಳಗ್ಗೆ ಒಂದು ಕಂಪ್ಲೇಂಟ್ ಬಂದಿದೆ. ಆ ಕಂಪ್ಲೇಂಟ್ ಅಲ್ಲಿ ನೊಂದ ಬಾಲಕಿ ಏನಿದ್ದಾಳೆ, ಆ ನೊಂದ ಬಾಲಕಿಯ ತಾಯಿ ತಂದೆ ಠಾಣೆಗೆ ಬಂದು ಒಂದು ಕಂಪ್ಲೇಂಟ್ ಕೊಡ್ತಾರೆ. ಅದರಲ್ಲಿ ಆತ ಮತ್ತು ಆತನ ಹೆಂಡತಿ ಇಬ್ರು ಬೇರೆ ಬೇರೆ ಕೆಲಸಕ್ಕೆ ಮನೆಯಿಂದ ಹೊರಗಡೆನೆ ಹೆಚ್ಚು ಬೆಳಗಿನ ಸಮಯದಲ್ಲಿ ಇರ್ತಾರೆ. ಅಂತ ಸಮಯದಲ್ಲಿ ಮನೆಯಲ್ಲಿ ಇದ್ದಂತಹ ಸುಮಾರು 12ರಿಂದ 13 ವರ್ಷದ ಬಾಲಕಿ, ಅಪ್ರಾಪ್ತ ಬಾಲಕಿ ಏನಿದ್ದಾಳೆ, ಆ ಬಾಲಕಿಗೆ ಅದೇ ಏರಿಯಾದಲ್ಲಿರುವಂತ ಸುಮಾರು 14ರಿಂದ 15 ವರ್ಷ ವಯಸ್ಸಿನ 3 ಜನ ಹುಡುಗರು ಆ ಹುಡುಗಿ ಜೊತೆ ಅನುಚಿತವಾಗಿ ವರ್ತನೆ ಮಾಡಿರುವಂತದ್ದು, ಲೈಂಗಿಕ ದೌರ್ಜನ್ಯ ಮಾಡಿರುವಂತದ್ದು ಪೋಷಕರಿಗೆ ಆ ಬಾಲಕಿಯಿಂದ ತಿಳಿದು ಬಂದಿದೆ. ಅದರ ಹಿನ್ನೆಲೆಯಲ್ಲಿ ನಮ್ಮ ಹುಬ್ಬಳ್ಳಿ ಟೌನ್ ಪೊಲೀಸ್ ಠಾಣೆಯಲ್ಲಿ ಒಂದು ಪೋಕ್ಸೋ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೇವೆ. ಮತ್ತು ಯಾರು ದೌರ್ಜನ್ಯ ಎಸಗಿದಂತಹ 3 ಜನ ಆರೋಪಿಗಳಿದ್ದಾರೆ, ಆ 3 ಜನ ಆರೋಪಿಗಳನ್ನ ವಶಕ್ಕೆ ತಗೊಂಡು ವಿಚಾರಣೆಗೊಳಪಡಿಸಿದ್ದೇವೆ. ಆ 3 ಜನ ಆರೋಪಿಗಳು ಸುಮಾರು 14ರಿಂದ 15 ವರ್ಷ ವಯಸ್ಸಿನ ಹುಡುಗರಿದ್ದಾರೆ. ಆ ಮಗುಗೆ ರೆಸ್ಕ್ಯೂ ಮಾಡಿದ್ಮೇಲೆ ಮತ್ತೆ ಹಾಸ್ಪಿಟ್ಲಿಗೆ ಚೆಕ್ಅಪ್ ಮಾಡಿಸ್ಲಿಕ್ಕೆ ಮತ್ತೆ ಫರ್ದರ್ ಏನು ಪ್ರೊಸೀಜರ್ ಇದೆ ಪೋಕ್ಸೋ ಕೇಸಲ್ಲಿ ಅದನ್ನ ಮಾಡ್ಲಿಕ್ಕೆ ನಮ್ಮ ಅಧಿಕಾರಿಗಳು ಮುಂದುವರೆದಿದ್ದಾರೆ. ಪ್ರಕರಣವನ್ನ ಹುಬ್ಬಳ್ಳಿ ಟೌನ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡ್ಕೊಂಡಿದ್ದೀವಿ. ಮತ್ತೆ ಆ ಹೆಣ್ಮಗು ಏನಿದೆ ಅದು ಕಂಪ್ಲೀಟ್ಲಿ ಔಟ್ ಆಫ್ ಡೇಂಜರ್ ಇದೆ. ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಏನು ಕಂಡು ಬಂದಿಲ್ಲ. ಬಟ್ ಕಳೆದ 7-8 ದಿನದಲ್ಲಿ ಬಹಳಷ್ಟು ಬಾರಿ ಈ 3 ಜನ ಹುಡುಗರು ಸೇರ್ಕೊಂಡು ಆ ಮಗುಗೆ ತೊಂದರೆ ಕೊಟ್ಟಿರುವಂತ ಒಂದು ಘಟನೆ ನಡೆದಿದೆ. ಅಲ್ಲ, ಆತರ ಸಾಮೂಹಿಕ ಅನ್ನುವಂಥದ್ದು ಯಾವ್ದು ಕಂಡು ಬಂದಿಲ್ಲ. ಇನ್ನು ವಿವರಗಳನ್ನ ಪಡ್ಕೋತಾ ಇದೀವಿ. ಮಗು ಏನಿದೆ, ಪ್ರಾಪ್ತ ಬಾಲಕಿ, ಅವ್ರ ತಾಯಿ ಮತ್ತೆ ಆ ಮಗು ಇಬ್ರು ಕಡೆಯಿಂದನೂ ಮಾಹಿತಿಯನ್ನ ಪಡ್ಕೋತಾ ಇದೀವಿ. 3 ಜನ ಆರೋಪಿಗಳು ನಮ್ಮ ಪ್ರಾಥಮಿಕ ವಿಚಾರಣೆಯಲ್ಲಿ ಆ ಮಗು ಜೊತೆ ಅನುಚಿತವಾಗಿ ನಡ್ಕೊಂಡಿರುವಂತದ್ದು ತಿಳಿದು ಬಂತು. ಸರ್, ಅದ ವಿಡಿಯೋ ಮಾಡ್ಕೊಂಡಿದ್ದಾರೆ, ಹೇಳಿದ್ರು ಅವರ ಮಗುವಿನ ತಂದೆ ತಾಯಿ ಇಬ್ರು ಹೇಳಿದ್ರು. ಜೊತೆಗಿದ್ದಂತ ಸಂದರ್ಭದಲ್ಲಿ ಮೊಬೈಲ್ ಅಲ್ಲಿ ಒಂದು ವಿಡಿಯೋ ಮಾಡ್ಕೊಂಡಿದ್ದಾರೆ ಅಂತದ್ದು. ಅದನ್ನು ಕೂಡ ನಾವು ಮೊಬೈಲ್ ಯಾವ್ದಿದೆ ಅದನ್ನ ವಶಪಡಿಸ್ಕೊಳ್ಳಿಕ್ಕೆ ಮತ್ತೆ ಆ ಆರೋಪಿ ಹುಡುಗರು ಏನಿದ್ದಾರೆ ಅವರ ಪೋಷಕರು ಯಾವ ಮೊಬೈಲ್ ಉಪಯೋಗಿಸ್ತಿದ್ರು ಅಥವಾ ಮಕ್ಕಳಿಗೆ ಏನಾದ್ರು ಮೊಬೈಲ್ ಕೊಟ್ಟಿದ್ರ, ಯಾವ ಮೊಬೈಲ್ ಅಲ್ಲಿ ಅದನ್ನ ಆತರ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನೆಲ್ಲ ಇದು ಸಮಗ್ರ ತನಿಖೆ ಮಾಡ್ಲಿಕ್ಕೆ ಈಗಾಗಲೇ ಒಂದು ಉತ್ತಮ ತಂಡ ನಿಯೋಜನೆಗೊಂಡಿದೆ. ಅವರು ಮುಂದಿನ ಕ್ರಮ ಅದರಲ್ಲಿ 3 ಜನದಲ್ಲಿ 2 ಓದ್ತಾ ಇದ್ದಾರೆ, ಹೈಸ್ಕೂಲ್ ಓದ್ತಾ ಇದ್ದಾರೆ. ಒಂದು ಹುಡುಗ ಸ್ಕೂಲ್ಗೆ ಹೋಗ್ತಿಲ್ಲ ಅನ್ನೋದು ಸದ್ಯಕ್ಕೆ ತಿಳಿದು ಬಂದಿದೆ. 3 ಜನ ಅಲ್ಲಿ ಆ ಪ್ರಾಪ್ತ ಬಾಲಕಿ, ನೊಂದ ಬಾಲಕಿ ಏನಿದ್ದಾರೆ ಅವ್ರ ಮನೆ ಸುತ್ತಮುತ್ತ ಇದ್ದಂತವ್ರೇನೆ, ಮತ್ತೆ ಪರಿಚಯ ಇದ್ದಂಥವ್ರು. ಹೀಗಾಗಿ ನಾನು ಮನವಿ ಮಾಡ್ಕೊಳ್ಳುವಂಥದ್ದು, ಈ ಹಿಂದೆನೂ ಕೂಡ ನಮ್ಮಲ್ಲಿ ಕೆಲವು ಘಟನೆಗಳು ನಡೆದಂತ ಸಂದರ್ಭದಲ್ಲಿ ನಾನು ಸಾರ್ವಜನಿಕರಿಗೆ ಮನವಿ ಮಾಡಿದ್ದೇನೆ. ನಮ್ಮಲ್ಲಿ ಅಶೋಕ್ ನಗರದಲ್ಲಿ ಹಿಂದೆ ಒಂದು ಘಟನೆ ನಡೆದಿತ್ತು, ವಿದ್ಯಾಗಿರಿಯಲ್ಲಿ ಒಂದು ಘಟನೆ ನಡೆದಿತ್ತು, ಕಸಬಾಪೇಟೆಯಲ್ಲಿ ಒಂದು ಘಟನೆ ನಡೆದಿತ್ತು. ಅಪ್ರಾಪ್ತ ಮಕ್ಕಳನ್ನ ಬಿಟ್ಟು ತಂದೆ ತಾಯಿಗಳಿಬ್ರು ಕೆಲ್ಸಕ್ಕೆ ಹೋದಂತ ಸಂದರ್ಭದಲ್ಲಿ ಯಾರು ನೋಡ್ಕೋತಾರೆ ಮತ್ತೆ ಮಕ್ಕಳ ಮೇಲೆ ಏನಾಗ್ತಾ ಇದೆ ಅನ್ನೋದನ್ನ ಗಮನ ಹರಿಸ್ಬೇಕು. ಈಗ ಏನಾಗುತ್ತೆ, ಸ್ವಲ್ಪ ಅನುಕೂಲ ಇದ್ದಂತವ್ರ ಮನೆಗಳಲ್ಲಿ ಮನೆ ಒಳಗಡೆ ಮಕ್ಕಳನ್ನ ಬಿಟ್ಬಿಟ್ಟು CCTV ಹಾಕಿ ಲೈವ್ ಕ್ಯಾಮ್ರಾ ನೋಡುವಂಥದ್ದು ಅದೆಲ್ಲ ಆಗತ್ತೆ. ಈ ಅನುಕೂಲ ಇಲ್ದಿರೋಂಥವ್ರು, ಸ್ವಲ್ಪ ಲೋ ಇನ್ಕಮ್ ಗ್ರೂಪ್ ಇರೋಂಥವ್ರು, ತುಂಬಾ ಕ್ರೌಡೆಡ್ ಏರಿಯಾಗಳಲ್ಲಿ ಮನೆಗಳಲ್ಲಿ ಅಷ್ಟು ಫೆಸಿಲಿಟಿ ಇಲ್ದಿರೋಂಥವ್ರು, ಅಂತವ್ರಿಗೆ ಯಾರಾದ್ರೂ ಒಬ್ಬರ ಜವಾಬ್ದಾರಿ ನೋಡ್ಕೋಬೇಕಾಗುತ್ತೆ. ಈಗ ಪೋಕ್ಸೋ ಕಾಯ್ದೆ ಪ್ರಕಾರ 18 ವರ್ಷದ ಕೆಳಗಡೆ ಇರುವಂತ ಬಾಲಕ ಇರ್ಬೋದು, ಬಾಲಕಿ ಇರ್ಬೋದು, ಅವ್ರ ಮೇಲೆ ಯಾವುದೇ ರೀತಿ ದೌರ್ಜನ್ಯ, ಲೈಂಗಿಕ ದೌರ್ಜನ್ಯ ಆದಂತ ಸಂದರ್ಭದಲ್ಲಿ ಪೋಕ್ಸೋ ಪ್ರಕರಣ ದಾಖಲಾಗುತ್ತೆ. ಹಂಗಾಗಿ ಈ ಹಿಂದೆ ಕೂಡ ಬಹಳ ಗಂಭೀರ ಪ್ರಕರಣಗಳು, ಇದೇ ರೀತಿಯ ಪ್ರಕರಣಗಳು ದಾಖಲಾಗಿದೆ. ದೇವ್ರ ದಯದಿಂದ ಹೆಣ್ಮಗುಗೆ ಯಾವುದೇ ತೊಂದರೆ ಆಗಿಲ್ಲ ಅನ್ನುವಂಥದ್ದು ಒಂದು ಸಮಾಧಾನ ವಿಷಯ. 3 ಜನ ಬಾಲಕರು ನಿರಂತರವಾಗಿ 1 ವಾರದಿಂದ ಆ ಮಗುಗೆ ಬೇರೆ ಬೇರೆ ಸಂದರ್ಭದಲ್ಲಿ ತಂದೆ ತಾಯಿ ಇಲ್ದಾಗ ತೊಂದರೆ ಕೊಟ್ಟಿರುವಂತದ್ದು ಅಮಾನುಷ್ಯ. ಹಂಗಾಗಿ ನಾನು ಎಲ್ಲಾ ಪೋಷಕರಲ್ಲಿ ಮನವಿ ಮಾಡುವಂತದ್ದು, ನೀವು ಅಕಸ್ಮಾತ್ ಏನಾದ್ರು ವರ್ಕಿಂಗ್ ಕಪಲ್ ಇದ್ರೆ ಮಕ್ಳನ್ನ ಯಾರ ಹತ್ರ ಬಿಟ್ಟು ಹೋಗ್ತಿದ್ದೀರಿ, ಯಾವ ರೀತಿ ನೋಡ್ಕೋತಾ ಇದ್ದಾರೆ ಬಗ್ಗೆ ದಯವಿಟ್ಟು ಸ್ವಲ್ಪ ಗಮನ ಹರಿಸಿ. ಮುಖ್ಯವಾಗಿ ಹಿರಿಯ ನಾಗರಿಕರು ಮನೇಲಿ ಇರ್ತಾರೆ, ಅಕ್ಕಪಕ್ಕದ ಮನೆಯವರು, ನಮ್ಗೇನ್ ಸದ್ಯಕ್ಕೆ ನಮ್ಮ ಮನೇಲಿ ಆಗಿಲ್ಲ ಅನ್ನೋಂತ ಒಂದು ನೆಗ್ಲಿಜೆನ್ಸ್ ಬೇಡ. ಬೇರೆ ಯಾವ್ದೋ ಊರಲ್ಲಿ ಇದ್ದಿದ್ದು ಹುಬ್ಳಿಗೆ ಬರ್ಲಿಕ್ಕೆ ಬಹಳ ಸಮಯ ಹಿಡಿಯಲ್ಲ, ಹುಬ್ಳಿಲಿ ಇದ್ದಿದ್ದು ನಮ್ಮ ಏರಿಯಾಕ್ಕೆ ಬರೋದು ಬಹಳ ಸಮಯ ಹಿಡಿಯಲ್ಲ.
ಪಕ್ಕದ ಮನೇಲಿ ಆಗಿದ್ದು ನಮ್ಮ ಮನೇಲಿ ಆಗ್ಲಿಕ್ಕೆ ಬಹಳ ಸಮಯ ಹಿಡಿಯಲ್ಲ. ಹಂಗಾಗಿ ಎಲ್ಲರೂ ಕೂಡ ಜಾಗೃತ ಆಗಿರ್ಬೇಕು. ಇದರಲ್ಲಿ ನಮ್ಮ ಸಮುದಾಯ, ಸೊಸೈಟಿ ಎಲ್ಲರೂ ಕೂಡ ಜವಾಬ್ದಾರಿ ತಗೋಬೇಕು. ಸರ್ ಇಬ್ರು ಒಂದೇ ಏರಿಯಾದ ಎಲ್ಲ ಅಲ್ಲೇ ಸುತ್ತಮುತ್ತದವರೇನೆ. ಈಗ ವಿಕ್ಟಿಮ್ ನೊಂದ ಬಾಲಕಿ ಏನಿದ್ದಾಳೆ, ನೊಂದ ಬಾಲಕಿಗೂ ಮತ್ತೆ ಘಟನೆ ನಡೆದಿರೋ ಸ್ಥಳಕ್ಕೆ ಬಹಳ ಹತ್ರ ಇದೆ. ನೊಂದ ಬಾಲಕಿ ಮನೆಗೂ ಆರೋಪಿಗಳ ಮನೆಗೂ ಬಹಳ ಹತ್ರ ಇದೆ. ಒನ್ ಆಫ್ ದಿ ಆರೋಪಿಗಳ ಮನೆಯಲ್ಲಿ ಘಟನೆ ನಡೆದಿರುವಂತದ್ದು ನಮಗೆ ತಿಳಿದು ಬಂದಿದೆ. ಅದನ್ನ ಹೊರತುಪಡಿಸಿ ಇನ್ನು ನಮ್ಮ ತನಿಖೆ ಏನಿದೆ, ಸ್ವಲ್ಪ ಸಮಗ್ರ ತನಿಖೆ ಮಾಡ್ತಾ ಇದ್ದೀವಿ. ಈ ಮಗುಗೆ ಈ 3 ಜನ ಹುಡುಗರಲ್ಲದೆ ಬೇರೆ ಯಾರಾದ್ರೂ ತೊಂದರೆ ಕೊಟ್ಟಿದ್ದಾರೆ ಒಂದು, ಈ 3 ಜನ ಹುಡುಗರು ಈ ನೊಂದ ಬಾಲಕಿಗೆ ಅಲ್ಲದೆ ಬೇರೆ ಯಾರಿಗಾದ್ರೂ ತೊಂದರೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈ ನೊಂದ ಬಾಲಕ ಹುಡುಗರು ಏನಿದ್ದಾರೆ, ಆರೋಪಿ ಬಾಲಕರೇನಿದ್ದಾರೆ 14ರಿಂದ 15 ವರ್ಷದವರಿದ್ದಾರೆ. ಅವ್ರಿಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಇದೆಲ್ಲದ್ರ ಬಗ್ಗೆ ಯಾವ ರೀತಿ ಮಾಹಿತಿ ಬಂತು, ಜ್ಞಾನ ಬಂತು, ಅವರೇನಾದ್ರೂ ಬೇರೆ ಯಾರಿಂದಾದ್ರೂ ಸೆಕ್ಷುವಲ್ ಅಸಾಲ್ಟ್ಗಾಗ್ಲಿ ಮೊಲೆಸ್ಟೇಷನ್ಗಾಗ್ಲಿ ಒಳಪಟ್ಟಿದ್ದಾರೆ. ಇದೊಂದು ಬಹಳ ಸಮಗ್ರ ತನಿಖೆಯನ್ನ ಮಾಡ್ಲಿಕ್ಕೆ ನಮ್ಮ DCP ಲಾ ಅಂಡ್ ಆರ್ಡರ್ ನಂದಗಾವಿ ಅವರ ಮೇಲುಸ್ತುವಾರಿಯಲ್ಲಿ 3 ಪ್ರತ್ಯೇಕ ತಂಡಗಳನ್ನು ಮಾಡಿದ್ದೀವಿ. ಸಮಗ್ರ ತನಿಖೆಯನ್ನ ಮಾಡಲಾಗುತ್ತೆ. ಸೆಕ್ಷನ್ ಏನಾಗ್ತದೆ? ಗ್ಯಾಂಗ್ ರೇಪ್ ಆಗ್ತದ್ರೆ ತೊಂದರೆ ರೇಪ್ ಅಲ್ಲ, ಈಗ ಸೆಕ್ಷನ್ ಪೋಕ್ಸೋದಲ್ಲಿ ಬೇರೆ ಬೇರೆ ಸೆಕ್ಷನ್ಸ್ ಇದಾವೆ, ಅದನ್ನ ಅಳವಡಿಸ್ಕೊತೀವಿ. ಅವ್ರ ಕಂಪ್ಲೇಂಟ್ ಅಲ್ಲಿ ಸದ್ಯಕ್ಕೆ ಏನ್ ಮಾಹಿತಿ ನಮಗೆ ಒದಗಿಸಿದ್ದಾರೆ ಅದ್ರ ಮೇಲೆ ನಾವು ಸೆಕ್ಷನ್ಸ್ ಹಾಕೋತೀವಿ. ನಂತರದಲ್ಲಿ ಬೇರೆ ಬೇರೆ ಡಿಸ್ಕ್ಲೋಷರ್ ಬಂದ್ರೆ ಆ ಡಿಸ್ಕ್ಲೋಷರ್ ಪ್ರಕಾರ ನಾವು ಸೆಕ್ಷನ್ ಹಾಕೋತೀವಿ. ಇಲ್ಲ, ಎಲ್ಲ ಬಹಳ ತುಂಬಾ ಬಡ ಕುಟುಂಬದವರು, ಆಮೇಲೆ ಅವತ್ತವತ್ತು ದುಡ್ಕೊಂಡು ಜೀವನ ಮಾಡುವಂತ ಸ್ಥಿತಿಯಲ್ಲಿ ಇರುವಂತವ್ರು. ಬಟ್ ಈ ತರ ಘಟನೆ ಆಗಿದೆ ಅಂತ ಅಂದಾಗ ಬಹಳ ಧೈರ್ಯದಿಂದ ಆ ನೊಂದ ಬಾಲಕಿಯ ತಾಯಿ ಮತ್ತೆ ತಂದೆ ಇಬ್ರು ಬಂದು ಠಾಣೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದು ನಿಜವಾಗ್ಲೂ ಮೆಚ್ಚುವಂತ ಕೆಲಸ. ಯಾಕಂದ್ರೆ ಈ ತರ ಆದಾಗ ಅಲ್ಲೇ ಸುತ್ತಮುತ್ತ ಮನೆಯವ್ರು ಪಂಚಾಯತಿ ಮಾಡ್ಬಿಟ್ಟು ಮುಚ್ಚಾಕುವಂತ ಪ್ರಯತ್ನನೇ ಜಾಸ್ತಿ ಆಗುತ್ತೆ. ಆದ್ರೂ ಈ ತರದ್ದು ಒಂದಾಗಿರುವಂತದ್ದು ನಿಜವಾಗ್ಲೂ ಆ ಪೋಷಕರ ಧೈರ್ಯಕ್ಕೆ ನಾನು ಮೆಚ್ಚುಗೆ ವ್ಯಕ್ತಪಡಿಸ್ತೇನೆ. ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಸಂಜೆ ಒಂದು ಘಟನೆ ನಡೆದಿದೆ. ಅದರಲ್ಲಿ ಮಿಡಲ್ ಸ್ಕೂಲ್ ಓದ್ತಿದ್ದಂತ ಒಂದು ಹುಡುಗಿ, ನಿನ್ನೆ ಅವ್ರದ್ದು ಕಲ್ಚರಲ್ ಗ್ಯಾದರಿಂಗ್ ಇರುತ್ತೆ, ಆನ್ಯುವಲ್ ಡೇ ಟೈಪ್. ಅದರಿಂದ ವಾಪಸ್ ಬರುವಂತ ಸಂದರ್ಭದಲ್ಲಿ ಆ ಶಾಲೆ ಮುಂದ್ಗಡೆನೆ ಅದೇ ಶಾಲೆಗೆ ಸಂಬಂಧಪಟ್ಟ 2 ಹುಡುಗರು ಆ ಹುಡುಗಿಗೆ ಗುರಾಯಿಸುವಂತದ್ದು ಮತ್ತೆ ಕಿರಿಕಿರಿ ಮಾಡುವಂತದ್ದು ಮಾಡಿದ್ದಾರೆ. ಅದಾದ್ಮೇಲೆ ಆ ಹುಡುಗಿ ಪ್ರಶ್ನೆ ಮಾಡಿದ್ದಾಳೆ, ಯಾಕೆ ಈ ತರ ನನಗೆ ಕಾಡ್ಸೋದ್ ಮಾಡ್ತೀರಿ ಅಂತಂದು. ಅವಾಗ ಅದ್ರಲ್ಲಿ ಒಬ್ಬ ಹುಡುಗ ಆ ಹುಡುಗಿ ಮೇಲೆ ಕಪಾಳ ಕೊಡ್ದಿದ್ದಾನೆ. ಸೊ ಅದಾದ್ಮೇಲೆ ಆ ಹುಡುಗಿ ತಮ್ಮ ಪೋಷಕರಿಗೆ ಫೋನ್ ಮಾಡಿ ಕರೆಸಿ ಈ ತರ ನನ್ನ ಜೊತೆ ನನಗೆ ಹೊಡೆದ ಅಂತಂದು ಹೇಳ್ತಾಳೆ. ಆ ಪೋಷಕರು ಬಂದಂತ ಸಂದರ್ಭದಲ್ಲಿ ಯಾರು ಕಪಾಳ ಕೊಡ್ದಿದ್ರು ಆ ಹುಡುಗರು ಅವ್ರಿಗೆ ಬೈದಿದ್ದಾರೆ. ಆ ಬೈದ ತಕ್ಷಣ ಆ ಹುಡುಗರು ಏನ್ ಮಾಡಿದ್ದಾರೆ, ಅವ್ರ ಏರಿಯಾದ್ದು ಸ್ವಲ್ಪ ದೊಡ್ಡ ಹುಡುಗರು ಅಂದ್ರೆ 18 ವರ್ಷ ಆಗಿರುವಂತ 2-3 ಕರೆಸ್ಬಿಟ್ಟು ಅಲ್ಲಿ ಹುಡುಗಿ ಮತ್ತೆ ಹುಡುಗಿ ತಂದೆ ಜೊತೆ ಗಲಾಟೆ ಮಾಡ್ಕೊಂಡಿದ್ದಾರೆ, ಸಂಘರ್ಷ ಮಾಡ್ಕೊಂಡಿದ್ದಾರೆ. ಯಾರಿಗೂ ಬಹಳ ದೊಡ್ಡ ಇಂಜುರೀಸ್ ಅಂತ ಏನಾಗಿಲ್ಲ, ಬಟ್ ಹೊಡೆದಾಡಿರುವಂತದ್ದು ಹೌದು. ಇದರ ಹಿನ್ನೆಲೆಯಲ್ಲಿ ನಾವು ಒಂದು 2 ಪ್ರಕರಣಗಳನ್ನ ದಾಖಲು ಮಾಡ್ಕೊತಾ ಇದೀವಿ. ಮೊದಲನೇ ಪ್ರಕರಣ, ಆ ಹೆಣ್ಮಗು ಏನಿತ್ತು ಆ ಮಗು ಜೊತೆ ಅನುಚಿತವಾಗಿ ಕಮೆಂಟ್ಸ್ ಮಾಡಿ ಆಮೇಲೆ ಆ ಮಗುಗೆ ಕಪಾಳ ಕೊಡದಿರುವಂತದ್ದು ಒಂದು ಪ್ರತ್ಯೇಕ ಪ್ರಕರಣ. ಅವ್ರು ನಿನ್ನೆ ಕೊಟ್ಟಿರ್ಲಿಲ್ಲ, ಈಗ ಕೊಡ್ತಾ ಇದ್ದಾರೆ, ಅದೊಂದು ಪ್ರಕರಣ ದಾಖಲು ಮಾಡ್ಕೊತಾ ಇದೀವಿ. ಅದ್ರ ಜೊತೆ ನಂತರದಲ್ಲಿ ಆ ಹುಡುಗರು ಏನಿದ್ದಾರೆ, ಆ ಹುಡುಗರು ಆರೋಪಿಗಳು ಇಬ್ಬರಿದ್ದವರು 9ನೇ ಕ್ಲಾಸ್ ಓದ್ತಿರುವಂತವ್ರು, ಅವರು ಮೈನರ್ಸ್. ಆಮೇಲೆ ಅವರು ಏರಿಯಾದಲ್ಲಿ ಇರುವಂತಹ ಸ್ವಲ್ಪ ದೊಡ್ಡವ್ರನ್ನ 2-3 ಕರೆಸಿ ಹೊಡೆದಿರೋದು, ಅದೊಂದು ಪ್ರತ್ಯೇಕ ಪ್ರಕರಣ ದಾಖಲು ಮಾಡ್ಕೊಂಡು ಒಟ್ಟು 2ನೇ ಪ್ರಕರಣದಲ್ಲಿ 4 ಜನರನ್ನ ಈಗ ವಶಕ್ಕೆ ತಗೊಂಡಿದ್ವಿ. 2 ಜುವೆನೈಲ್ಸ್ ಇದ್ದಾರೆ, 2 ಅಡಲ್ಟ್ಸ್ ಇದ್ದಾರೆ. ಅವ್ರಿಗೆ ಜುವೆನೈಲ್ ಜಸ್ಟಿಸ್ ಆಕ್ಟ್ ಪ್ರಕಾರ ಏನ್ ಕ್ರಮ ತಗೋಬೇಕು ಅವ್ರಿಬ್ರ ಮೇಲೆ, ಇನ್ನಿಬ್ಬರಿಗೆ ನಾವು ಜೇಸಿ ಕೊಡುವಂತ ಕೆಲಸ ಮಾಡ್ತಾ ಇದೀವಿ. ಆಮೇಲೆ ಇನ್ನೊಂದು ಪ್ರಕರಣ ಅಂದ್ರೆ ಆ ಹುಡುಗಿಗೆ ಫಸ್ಟಿಗೆ ಸ್ವಲ್ಪ ಕಿಚಾಯಿಸಿದ್ದು, ಆಮೇಲೆ ಆ ಹುಡುಗಿಗೆ ಕಪಾಳ ಕೊಡ್ದಿತ್ತು, ಅದೊಂದು ಪ್ರತ್ಯೇಕ ಪ್ರಕರಣ ಕೂಡ ದಾಖಲು ಮಾಡ್ತಾ ಇದೀವಿ. ನಾನು ಎಲ್ಲಾ ಶಾಲಾ ಕಾಲೇಜು ಮಂಡಳಿ ಅವರಿಗೆ ಇದು ಎಲ್ಲ ಗ್ಯಾದರಿಂಗು, ಗೆಟ್ ಟುಗೆದರ್, ಆನ್ಯುವಲ್ ಡೇ ಆಗುವಂತ ಸಮಯ, ದಯವಿಟ್ಟು ಪೋಷಕರು ಎಲ್ಲ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿರ್ತಾರೆ, ವಿದ್ಯಾರ್ಥಿಗಳು ದೊಡ್ಡ ಸಂಖ್ಯೆಯಲ್ಲಿ ಬಂದಿರ್ತಾರೆ. ರಾತ್ರಿ ಹೊತ್ತು ಕತ್ಲಲ್ಲಿ ಕಾರ್ಯಕ್ರಮಗಳು ನಡೀತವೆ. ಹಂಗಾಗಿ ಸ್ವಲ್ಪ ಆತರ ಕಾರ್ಯಕ್ರಮಗಳು ನಡಿಬೇಕಾದ್ರೆ ನಿಮ್ಮ ಸ್ಟಾಫ್, ಅದು ಟೀಚಿಂಗ್ ಸ್ಟಾಫ್ ಇರಲಿ, ನಾನ್ ಟೀಚಿಂಗ್ ಸ್ಟಾಫ್ ಇರಲಿ ಅಥವಾ ಸೆಕ್ಯೂರಿಟಿ ಅವ್ರು ಇರ್ಬೋದು, ಅವ್ರನ್ನೆಲ್ಲ ಸ್ವಲ್ಪ ನಿಯೋಜನೆ ಮಾಡ್ಕೊಂಡು ಆತರ ಅಷ್ಟು ದೊಡ್ಡ ಕ್ರೌಡ್ ಇದ್ದಾಗ ಸ್ವಲ್ಪ CCTV ಎಲ್ಲ ಹಾಕೊಂಡು ಯಾವುದೇ ರೀತಿ ಘಟನೆಗಳು ನಡೆಯದ ರೀತಿಯಲ್ಲಿ ಮುಂಜಾಗ್ರತೆ ಕ್ರಮ ಕೈಗೊಳ್ಬೇಕು ಅಂತ ನಾನು ಮನವಿ ಮಾಡಿ ಇಷ್ಟಪಡ್ತೀನಿ. ಹುಡುಗಿ 7ನೇ ಕ್ಲಾಸ್ ಓದುವಂತದ್ದು ಹುಡುಗಿ. ಹುಡುಗರು ಯಾರಿದ್ದಾರೆ ಇಬ್ರು ಅವ್ರು 9ನೇ ಕ್ಲಾಸ್ ಓದ್ತಿದ್ದಂತವ್ರು, ಅದೇ ಸ್ಕೂಲು. ಆಮೇಲೆ ಆ ಹುಡುಗರು ಕರೆಸ್ಕೊಂಡಿರೋರು 2-3 ಜನ ಏನಿದ್ದಾರೆ ಅವರು ದೊಡ್ಡವರು, 18 ವರ್ಷ ಆಗಿರುವಂತವ್ರು.
ಸೊ ಅವರಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಿದೀವಿ. ಅರೆಸ್ಟ್ ಮಾಡಿ ಈಗ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾ ಇದೀವಿ. ಆ ಹುಡುಗರು ಯಾರಿಬ್ರು ಇದ್ರು ಅವ್ರಿಗೆ ವಶಕ್ಕೆ ತಗೊಂಡಿದೀವಿ. ಅವ್ರನ್ನ ವಿಚಾರಣೆಗೊಳಪಡಿಸಿ ಜುವೆನೈಲ್ ಜಸ್ಟಿಸ್ ಆಕ್ಟ್ ಪ್ರಕಾರ ಏನ್ ಕ್ರಮ ಬೇಕು ಅದನ್ನು. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆಡ್6 ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ NPS ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ ನಂದನ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್. KMF ನಂದಿನಿ, ನಮ್ಮ ನಂದಿನಿ ನಮ್ಮ ಹೆಮ್ಮೆ. KSDL ಮೈಸೂರು ಸ್ಯಾಂಡಲ್ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ರಾಜ್ಯಾದ್ಯಂತ ಬೆಂಗಳೂರು ಸೇರಿ 35 ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ರಂಗೋಲಿ ಬಿಡಿ, ಆಕರ್ಷಕ ಬಹುಮಾನ ಗೆಲ್ಲಿ. ಜಿಲ್ಲಾವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ 18ರಂದು ಗ್ರ್ಯಾಂಡ್ ಫಿನಾಲೆ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ, ದ್ವಿತೀಯ ಬಹುಮಾನ 3,000 ರೂಪಾಯಿ, ತೃತೀಯ ಬಹುಮಾನ 2,000 ರೂಪಾಯಿ, ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ, ದ್ವಿತೀಯ ಬಹುಮಾನ 20,000 ರೂಪಾಯಿ, ತೃತೀಯ ಬಹುಮಾನ 10,000 ರೂಪಾಯಿ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.